ಎಲ್ಲರಿಗೂ ನಮಸ್ಕಾರ, ಶರಣಾರ್ಥಿಗಳು. ಮೊದಲನೇದಾಗಿ ಎಲ್ಲರಿಗೂ ದ ರಾಯಲ್ IG ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಆರ್ಟಿಸ್ಟ್ ರಿಸ್ಯೂಮನ್ನು ಹೇಗೆ ನಾವು ಸೆಂಡ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ನಾರ್ಮಲಿ ನಾವು ಹೊರಗಡೆ ಆಡಿಷನ್ ಹೋದಾಗ, ಲೈವ್ ಆಡಿಷನ್ ಹೋದಾಗ ಅಲ್ಲೇನು ಕ್ವಶನ್ಸ್ ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡಿಬಿಟ್ಟು ನಮ್ಮ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆ ಅಥವಾ ಆ್ಯಕ್ಟಿಂಗ್ ಸ್ಕಿಲ್ಸ್ ಏನಿದೆ ಅದನ್ನು ನಾವು ಆ್ಯಕ್ಟ್ ಮಾಡಿಬಿಟ್ಟು ತೋರಿಸ್ತೀವಿ, ಓಕೆನಾ. ಸೊ ಆನ್ಲೈನ್ ಆಡಿಷನ್ ಅಂತ ಹೇಳಿದಾಗ ಅದೊಂದು ನಂಬರ್ ಕೊಡ್ತಾರೆ ಅಥವಾ ಇಮೇಲ್ ID ಕೊಡ್ತಾರೆ, ಅದಕ್ಕೆ ನಾವು ಸೆಂಡ್ ಮಾಡಬೇಕಾಗುತ್ತೆ. ಸೊ ಏನೇನು ಇನ್ಫಾರ್ಮೇಷನ್ನ ಸೆಂಡ್ ಮಾಡಬೇಕು ಅಂತ ಹೇಳಿ ಏನು ಗೊತ್ತಿರಲ್ಲ. ಸೊ ಯಾವುದೋ ರೀತಿ ಒಂದು ನಮ್ಮದು ಆರ್ಟ್ ಎಕ್ಸ್ಪೀರಿಯನ್ಸ್ ಇಷ್ಟು ವರ್ಷ ಇದೆ, ಅಥವಾ ನಾನು ಈ ಡ್ರಾಮಾದಲ್ಲಿ ಮಾಡಿದ್ದೀನಿ, ಆ ಸೀರಿಯಲ್ ಮಾಡಿದ್ದೀನಿ, ಅಥವಾ ನಾನು ಡ್ಯಾನ್ಸರ್, ಅದು ಇದು ಏನೇನೋ ತುಂಬ ಡೀಟೇಲ್ಸ್ ಕಳಿಸ್ತೀರ, ಓಕೆನಾ. ಸೊ ಅದೆಲ್ಲ ಏನೂ ಬೇಕಾಗಿರಲ್ಲ. ಸೊ ಸಿಂಪಲ್ಲಾಗಿ ನಾವು ಹೇಗೆ ಪ್ರೊಫೆಷ್ನಲ್ ಆಗಿ ರೆಸ್ಯೂಮನ್ನು ಸೆಂಡ್ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಒನ್ಸ್ ಅಗೇನ್ ದ ರಾಯಲ್ IG ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನಮಸ್ತೆ ಸರ್ ಆರ್ ಮೇಡಮ್ ಅಂತ ಹೇಳಿ ಹಾಕಿ. ಸೊ ಅದ್ರ ಕೆಳಗಡೆ ಐ ಆಮ್ ಇಂದುಜಾ ಗೌಡ ಅಂತ ಹೇಳಿದರೆ ನಿಮ್ಮ ಹೆಸರನ್ನು ಹಾಕಿ. ಇಲ್ಲಿ ನಾನು ನನ್ನ ಹೆಸರನ್ನು ಹಾಕಿದ್ದೀನಿ. ಸೊ ಅಲ್ಲಿ ನೀವು ನಿಮ್ಮ ಹೆಸರನ್ನು ಹಾಕಿ. ಅದಾದಮೇಲೆ ಐ ಆಮ್ ಅಟ್ಯಾಚಿಂಗ್ ಮೈ ಪ್ರೊಫೈಲ್ ಫಾರ್ ಯುವರ್ ರೆಫರೆನ್ಸ್ ಅಂತ ಹೇಳಿದರೆ ನಿಮ್ಮ ರೆಫರೆನ್ಸ್ಗೋಸ್ಕರ ನಾನು ನನ್ನ ಪ್ರೊಫೈಲನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಅದಾದಮೇಲೆ ಸ್ವಲ್ಪ ಗ್ಯಾಪ್ ಕೊಡಿ. ಅದಾದಮೇಲೆ ನಿಮ್ಮ ನೇಮ್ ಅಂತ ಹೇಳಿ ಟೈಪ್ ಮಾಡಿ. ಅದಾದಮೇಲೆ ನಿಮ್ಮ ಹೆಸರನ್ನು ಟೈಪ್ ಮಾಡಿ. ಸೊ ಅದಾದಮೇಲೆ ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿದೆ, ಎಜುಕೇಷನಲ್ಲಿ BCom ಆಗಿದೆಯಾ, MBA ಆಗಿದೆಯಾ, MCom ಆಗಿದೆಯಾ, 10th ಆಗಿದೆಯಾ, 12th ಆಗಿದೆಯಾ, ಏನಾಗಿದೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿದೆ, ಸೊ ಅದನ್ನು ಟೈಪ್ ಮಾಡಿ. ಸೊ ಅದಾದಮೇಲೆ ಲ್ಯಾಂಗ್ವೇಜ್ ನೋನ್ ಅಂತ ಹೇಳಿದರೆ, ಸೊ ನಿಮಗೆ ಯಾವ್ಯಾವ ಭಾಷೆ ಬರುತ್ತೆ, ಕನ್ನಡ, ಹಿಂದಿ, ಇಂಗ್ಲೀಷ್, ತೆಲುಗು, ತಮಿಳ್ ಯಾವ್ದು ಬರುತ್ತೆ ಅದು ಕೊಡಿ. ಸೊ ಇಲ್ಲಿ ನಾನು ಕನ್ನಡ, ಹಿಂದಿ, ತೆಲುಗು, ಇಂಗ್ಲೀಷ್ ಅಂತ ಕೊಟ್ಟಿದ್ದೀನಿ. ಸೊ ನನಗೆ ಯಾವ ಭಾಷೆ ಬರುತ್ತೆ ಅದು ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯಾವ ಭಾಷೆ ಬರುತ್ತೆ ಅದನ್ನು ಕೊಟ್ಕೊಳ್ಳಿ, ಓಕೆನಾ. ಸೊ ಅದಾದಮೇಲೆ ಮದರ್ ಟಂಗ್, ನಿಮ್ಮ ಮಾತೃಭಾಷೆ ಯಾವುದು, ಸೊ ಅದನ್ನು ಟೈಪ್ ಮಾಡಿ. ಅದಾದಮೇಲೆ ಏಜ್ ಪರ್ಫೆಕ್ಟಾಗಿ ಹಾಕಿ, ನಿಮ್ಮ ಏಜ್ ಎಷ್ಟು. ಸೊ ನನಗೆ ಚಾನ್ಸ್ ಸಿಗಲಿ, ಇಲ್ಲಿ ಏಜ್ ಕಡಿಮೆ ಆಗಿಬಿಟ್ಟು ಆಡಿಷನ್ ಕರೆದಾಗ ಏನು ಫಜೀತಿ ಆಗಬಾರ್ದು. ಸೊ ಏಜನ್ನು ಕರೆಕ್ಟಾಗಿ ಹಾಕಿ, ಓಕೆನಾ. ಸೊ ಅದಾದಮೇಲೆ ಮೊಬೈಲ್ ನಂಬರನ್ನು ಹಾಕಿ. ಅದಾದಮೇಲೆ ವೆಯ್ಟನ್ನು ಹಾಕಿ, ನಿಮ್ಮ ತೂಕ ಎಷ್ಟು ಅದನ್ನು ಹಾಕಿ. ಸೊ ಅದಾದಮೇಲೆ ಹೈಟ್, ನಿಮ್ಮ ಎತ್ತರ ಎಷ್ಟು. ಸೊ ಅದಾದಮೇಲೆ ಪ್ರೆಸೆಂಟ್ ಲೊಕೇಶನ್ ಎಲ್ಲಿರ್ತೀರ ನೀವು ಅದನ್ನು ಹಾಕಿ. ಸೊ ಅದಾದಮೇಲೆ ನೇಟಿವ್ ಪ್ಲೇಸ್ ಅಂತ ಹೇಳಿದರೆ ನಿಮ್ಮ ಮೂಲತಃ ಊರು, ಯಾವ ಊರಿಂದ ಬಂದಿದ್ದೀರಾ ನೀವು ಅಂತೇಳಿ ಅದನ್ನು ಹಾಕಿ. ಸೊ ಅದಾದಮೇಲೆ ಇಮೇಲನ್ನು ಹಾಕಿ. ಸೊ ಇಮೇಲ್ ಅಥವಾ ಮೊಬೈಲ್ ನಂಬರ್ ಎರಡರಲ್ಲಿ ಒಂದು ಕೂಡ ಹಾಕ್ಬೋದು ಅಥವಾ ಎರಡು ಕೂಡ ಹಾಕ್ಬೋದು. ಸೊ ಎರಡರಲ್ಲಿ ಒಂದು ಮಾತ್ರ ಪಕ್ಕ ಹಾಕಿ, ಯಾಕಂದರೆ ನಿಮ್ಮ ಕಾಂಟ್ಯಾಕ್ಟ್ ಹೇಗೆ ಮಾಡ್ತಾರೋ ಅವರು ಅಲ್ವಾ. ಸೊ ಅದಕ್ಕೋಸ್ಕರ ಇಮೇಲನ್ನು ಹಾಕಿ. ಸೊ ಅದಾದಮೇಲೆ ಇನ್ಸ್ಟಾಗ್ರಾಮ್ ID, ಸೋಷಲ್ ಮೀಡಿಯಾ ಯಾವುದಾದ್ರೂ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಸೊ ನಿಮಗಿಷ್ಟ, ನಿಮ್ಮದು ಯಾವುದಿದೆ, ಫೇಸ್ಬುಕ್ ಇದೆಯಾ ಅಥವಾ ಇನ್ಸ್ಟಾಗ್ರಾಮ್ ಇದೆಯಾ, ಯಾವುದಾದ್ರೂ ಓಕೆ. ಸೊ ಅದನ್ನು ಹಾಕ್ಕೊಳ್ಳಿ. ಸೊ ಇನ್ಸ್ಟಾಗ್ರಾಮ್ ID ಅಥವಾ ಫೇಸ್ಬುಕ್ ID ಹಾಕಿದಾಗ ನೀವು ಪಬ್ಲಿಕ್ ಆಗಿಡಿ ಅಕೌಂಟನ್ನು. ಸೊ ನಿಮ್ಮ ಲುಕ್ ಹೇಗಿದೆ ಅಥವಾ ತುಂಬ ಫೋಟೋಸ್ ಅಪ್ಲೋಡ್ ಮಾಡಿರ್ತೀರಲ್ಲ, ಸೊ ಅದನ್ನು ನೋಡ್ತಾರೆ ಅವರು. ನಮ್ಮ ಒಂದು ಈ ಕ್ಯಾರೆಕ್ಟರ್ಗೆ ಸೂಟ್ ಆಗುತ್ತೆ ಅಂತೇಳಿ ಅವರು ನೋಡಿದಾಗ ನೀವು ಅದನ್ನು ಪಬ್ಲಿಕ್ ಆಗಿ ಇಟ್ಟಿರಬೇಕಾಗುತ್ತೆ. ಸೊ ಪ್ರೈವೇಟ್ ಇಟ್ಟಿದಾಗ ಅವರು ರಿಕ್ವೆಸ್ಟ್ ಕಳಿಸಿ ಅಥವಾ ಒಂದೊಂದು ಸರಿ ರಿಜೆಕ್ಟೇ ಮಾಡ್ತಾರೆ ಅಂದ್ಕೊಳ್ಳಿ. ಸೊ ಅದಕ್ಕೋಸ್ಕರ ಸೋಷಲ್ ಮೀಡಿಯಾ ಅಕೌಂಟ್ಸನ್ನು ಪಬ್ಲಿಕ್ ಆಗಿಡಿ. ಏನು ಡೇಟ್ಸ್ ಕೊಟ್ಟಿರ್ತಾರಲ್ಲ, ಸೊ ಈ ಡೇಟ್ ಲಾಸ್ಟ್ ಅಂತ ಹೇಳಿರುತ್ತಲ್ಲ, ಸೊ ಅವಾಗ ಬೇಕಾದರೆ ನೀವು ಮತ್ತೆ ಪ್ರೈವೇಟ್ ಆಗಿ ಮಾಡ್ಕೊಳ್ಳಿ. ಸೊ ಅಲ್ಲಿವರೆಗೂ ಪಬ್ಲಿಕ್ ಆಗಿ ಇಟ್ಕೊಂಡಿರಿ. ಸೊ ಇನ್ಸ್ಟಾಗ್ರಾಮ್ ID ಅಥವಾ ಫೇಸ್ಬುಕ್ ID ಲಿಂಕ್ ಕೊಡಬೇಕಾದ್ರೆ ಫಸ್ಟ್ www.instagram.com HTTPS ಅಂತ ಹೇಳಿ ಟೈಪ್ ಮಾಡಿಬಿಟ್ಟು ಅದಾದಮೇಲೆ ಇನ್ಸ್ಟಾಗ್ರಾಮ್ ಲಿಂಕ್ ಏನಿರುತ್ತೆ ಅದನ್ನು ಪೇಸ್ಟ್ ಮಾಡಿದರೆ, ಸೊ ಇನ್ಸ್ಟಾಗ್ರಾಮ್ ಏನಾದರೂ ಲಿಂಕ್ ಕೊಟ್ಟಿರ್ತಾರಲ್ಲ ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಡೈರೆಕ್ಟ್ ಇನ್ಸ್ಟಾಗ್ರಾಮ್ ID ಕರ್ಕೊಂಡು ಹೋಗುತ್ತೆ. ಸೊ ಹಾಗೆ ಟೈಪ್ ಮಾಡಿದರೆ ನೀವು ಅದನ್ನು ಏನು ಜಸ್ಟ್ ಲಿಂಕ್ ತೋರಿಸುತ್ತೆ, ಬಟ್ ಕ್ಲಿಕ್ ಮಾಡಿದರೆ ಓಪನ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಮೊದಲನೇದಾಗಿ ಇನ್ಸ್ಟಾಗ್ರಾಮ್ ID ಅಂತ ಹೇಳಿ ಬರೆದ್ಬಿಟ್ಟು ಅದಾದಮೇಲೆ ಮುಂದ್ಗಡೆ www.instagram.com HTTPS ಅಂತ ಹೇಳಿ ಟೈಪ್ ಮಾಡಿಬಿಟ್ಟು ಅದಾದಮೇಲೆ ನೀವು ಇನ್ಸ್ಟಾಗ್ರಾಮ್ ID ಪೇಸ್ಟ್ ಮಾಡಿ, ಓಕೆನಾ, ಲಿಂಕನ್ನು ಪೇಸ್ಟ್ ಮಾಡಿ. ಸೊ ಅದಾದಮೇಲೆ ಆರ್ಟ್ ಎಕ್ಸ್ಪೀರಿಯನ್ಸ್, ನಿಮಗೆ ಆರ್ಟ್ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಹೇಳಿದರೆ ನೀವು ಮುಂಚೆ ಯಾವುದಾದ್ರೂ ಸೀರಿಯಲ್ ಮಾಡಿದ್ದೀರಾ, ಡ್ರಾಮಾ ಮಾಡಿದ್ದೀರಾ, ಅಥವಾ ನಿಮಗೆ ಭರತನಾಟ್ಯ ಬರುತ್ತಾ, ಸಿಂಗಿಂಗ್ ಬರುತ್ತಾ, ಏನು ಬರುತ್ತೋ, ನಿಮ್ಗೆ ಏನೇನಿದೆ, ಇಷ್ಟ ಇದೆ, ಅಥವಾ ನೀವು ಏನೇನು ಕಲ್ತಿದ್ದೀರಾ ಅದನ್ನು ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಹಾಬೀಸ್. ಸೊ ಇಲ್ಲಿ ಆರ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ಇಲ್ಲಿ ಸೈಡಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ನೋಡ್ಕೊಳ್ಳಿ. ಫಸ್ಟ್ ನಾನು ಹೇಳ್ತೀನಿ ಇನ್ನೊಂದು ಸರಿ. ಸೊ ಐ ಕಂಪ್ಲೀಟೆಡ್ ಮೈ ಭರತನಾಟ್ಯಂ ಜೂನಿಯರ್. ಸೊ ನಂದು ಭರತನಾಟ್ಯಂ ಜೂನಿಯರ್ ಎಕ್ಸಾಮ್ ಆಗಿದೆ. ಸೊ ಅದನ್ನು ನಾನು ಹಾಕಿದ್ದೀನಿ. ಅದಾದಮೇಲೆ ಆ್ಯಂಡ್ ಐ ಹ್ಯಾವ್ ಡನ್ ವೈದ್ಯೋ ಹರಿ ನಾರಾಯಣ ಆ್ಯಂಡ್ ಜುಗಾರಿ ಕ್ರಾಸ್ ಡ್ರಾಮಾಸ್ ಆ್ಯಂಡ್ ಐ ಆಮ್ ಆಲ್ಸೋ
ಥಿಯೇಟರ್ ಆರ್ಟಿಸ್ಟ್. ಸೊ ನಾನು ಥಿಯೇಟರ್ ಆರ್ಟಿಸ್ಟ್, ಹಾಗೆ ಒಂದು 2 ಡ್ರಾಮಾ ಮಾಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮದು ಏನಾಗಿದೆ ಕ್ವಾಲಿಫಿಕೇಷನ್, ಏನಾಗಿದೆ ಆರ್ಟ್ ಎಕ್ಸ್ಪೀರಿಯನ್ಸಲ್ಲಿ, ಸೊ ಅದನ್ನು ಹಾಕೊಳ್ಳಿ, ಓಕೆನಾ. ಸೊ ಅದಾದಮೇಲೆ ಹಾಬೀಸ್, ನಿಮ್ಮ ಒಂದು ಹವ್ಯಾಸಗಳೇನು, ಬುಕ್ ಓದೋದಾಗಿರ್ಬೋದು, ಅಥವಾ ಮೂವಿ ನೋಡೋದಾಗಿರ್ಬೋದು, ಅಥವಾ ಸಿಂಗಿಂಗ್ ಆಗಿರ್ಬೋದು, ಅಥವಾ ಕುಕ್ಕಿಂಗ್ ಆಗಿರ್ಬೋದು, ಏನಿದೆಯೋ ಅದನ್ನು ಹಾಕೊಳ್ಳಿ. ಸೊ ಇಲ್ಲಿ ನಾನು ಪೆನ್ಸಿಲ್ ಸ್ಕೆಚ್, ಯೂಟ್ಯೂಬ್, ವಿಡಿಯೋ ಎಡಿಟಿಂಗ್ ಆ್ಯಂಡ್ ಫೋಟೋಗ್ರಫಿ, ಕುಕ್ಕಿಂಗ್, ಸ್ಕ್ರಿಪ್ಟ್ ರೈಟಿಂಗ್ ಅಂತ ಹೇಳಿ ನನ್ನ ಹವ್ಯಾಸಗಳನ್ನು ಹಾಕ್ಕೊಂಡಿದ್ದೀನಿ. ಸೊ ನಿಮ್ಗೇನು ಬರುತ್ತೋ ಅದನ್ನು ಹಾಕೊಳ್ಳಿ, ಓಕೆನಾ. ನಿಮ್ಗೆ ಏನಿಷ್ಟನೋ ಹಾಬೀಸ್ ಏನಿದೆಯೋ ಅದನ್ನು ಹಾಕೊಳ್ಳಿ. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ಥ್ಯಾಂಕ್ ಯು ಅಂತ ಹೇಳಿ ಬರೆದ್ಬಿಡಿ. ಇಷ್ಟು ಸಾಕು. ಸೊ ತುಂಬ ಉದ್ದ ಮಾಡಬೇಡಿ, ಓದೋದಕ್ಕೂ ಬೋರ್ ಆಗುತ್ತೆ, ಹಾಗೆ ಅವ್ರು ಅರ್ಧಕ್ಕೆ ಬಿಟ್ಬಿಡ್ತಾರೆ. ಸೊ ತುಂಬ ಲೆಂತಿಯಾಗಿ ಮಾಡಬೇಡಿ, ಶಾರ್ಟಾಗಿ ಮಾಡಿ. ಸೊ ಇಲ್ಲಿ ಏನಿದೆ ಅದನ್ನು ಫಿಲ್ ಮಾಡಿಬಿಟ್ಟು ಸೊ ನೀವು ಕಳಿಸ್ಬಿಡಿ. ಸೊ ಅದಾದಮೇಲೆ ಫೋಟೋಸ್ ಹೇಗಿರಬೇಕು, ಸೊ ಫೋಟೋಸ್ ಒಂದು ಫುಲ್ ಲೆಂತ್, ತಲೆಯಿಂದ ಕೆಳಗಡೆವರೆಗೂ ಸೈಡಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೊ ಆ ರೀತಿ ಒಂದು ಫೋಟೋಸ್ ಕಳಿಸಿ. ಹಾಗೆ ಇಲ್ಲಿವರೆಗೂ ಎದೆಗಿಂತ ಸ್ವಲ್ಪ ಕೆಳಗೆ ಫುಲ್ ಒಂದು ಪೋರ್ಟ್ಫೋಲಿಯೋ ಟೈಪ್ ಒಂದು ಪಿಕ್ಚರ್ ಅಂತ ಇರಲಿ. ಸ್ವಲ್ಪ ಹಾಗೆ ಸೈಡ್ ಲುಕ್ ಹೇಗೆ ಕಾಣ್ತೀರಾ ನೀವು, ಲೆಫ್ಟ್ ಹಾಗೆ ರೈಟ್ ಹೇಗೆ ನೀವು ಸೈಡ್ ಲುಕ್ ಹೇಗೆ ಕಾಣ್ತೀರಾ ಅದೊಂದು ಫೋಟೋಸ್ ಇರಲಿ. ಸೈಡಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಎಕ್ಸಾಂಪಲ್ ಆಗಿ ತೊಗೊಳ್ಳಿ, ನಿಮ್ಮದು ಕೂಡ ಅದೇ ರೀತಿ ಇರಲಿ. ಸೊ ಅದಕ್ಕೋಸ್ಕರ ನೀವು ಫೋಟೋ ಶೂಟ್ ಮಾಡಬೇಕು ಅಂತ ಏನಿಲ್ಲ. ಸೊ ಎಲ್ಲಾದರೂ ಹೋದಾಗ ಚೆನ್ನಾಗಿರೋ ಒಂದು ಪಿಕ್ಚರನ್ನು ಕಳಿಸಿ. ನಿಮ್ಗೆ ನೋಡಿದ ತಕ್ಷಣ ಆ ಕ್ಯಾರೆಕ್ಟ್ರಿಗೆ ಇವ್ರು ಸೂಟ್ ಆಗ್ತಾರಂತ ಹೇಳಿ ಅನಿಸ್ಬೇಕು. ಸೊ ಅದೇ ರೀತಿ ಒಂದು ಪಿಕ್ಚರನ್ನು ಸೆಂಡ್ ಮಾಡಿ. ನಿಮ್ಮ ಮುಖ ನೀಟಾಗಿ ಕಾಣ್ತಿರ್ಬೇಕು, ಓಕೆನಾ. ಸೊ ಏನು ಫಿಲ್ಟರ್ ಆಗಬೇಡಿ, ಏನಿಲ್ಲ, ನಾರ್ಮಲ್ ಕ್ಯಾಮ್ರಾದಲ್ಲಿ ತೆಗೆದಿರೋವಂಥ ಒಂದು ಫೋಟೋಸನ್ನು ಕಳಿಸಿ, ಓಕೆನಾ. ಸೊ ಗಿಲ್ಟರ್ ಹಾಕಿ ಏನು ಕಳಿಸ್ಬೇಡಿ. ಮತ್ತು ಇಲ್ಲಿ ಫಿಲ್ಟರ್ ಆಗಿಬಿಟ್ಟು ಬೆಳ್ಳಿಗಿರೋದು ಕಳಿಸಿ, ಅಲ್ಲ ಹೋದ್ಮೇಲೆ ಏನು ಇವ್ರು ಇಷ್ಟು ಕಪ್ಪಿಗಿದ್ದಾರೆ ಅಂತ ಹೇಳಿ ಕಾಣಿಸ್ಬಾರ್ದು. ಸೊ ನಾರ್ಮಲ್ ಕ್ಯಾಮ್ರಾದಲ್ಲಿ ಪಿಕ್ಚರನ್ನು ತೆಗೆದ್ಬಿಟ್ಟು ಕಳಿಸಿ, ಓಕೆನಾ. ಸೊ ಅದಾದಮೇಲೆ ವಿಡಿಯೋ ಹೇಗೆ ನಾವು ಸೆಂಡ್ ಮಾಡಬೇಕು, 1 ನಿಮಿಷದಲ್ಲಿ ನೀವು ಒಂದು ಸ್ಕ್ರಿಪ್ಟನ್ನು ತೊಗೊಳ್ಳಿ. ನಿಮ್ಮದೇ ಆಗಿರ್ಬೋದು, ಅಥವಾ ಯಾವುದಾದ್ರೂ ಮೂವಿದು, ಸೀರಿಯಲ್ದು ಯಾವುದಾದ್ರೂ ತೊಗೊಳ್ಳಿ. ಸೊ ಒಂದು ಸ್ಕ್ರಿಪ್ಟನ್ನು ತೊಗೊಳ್ಳಿ. 1 ನಿಮಿಷದೊಳಗೆ ನಿಮ್ಮ ಆ್ಯಕ್ಟಿಂಗ್ ಮುಗ್ದಿರಬೇಕು. ಅದೊಂದು ಪಾತ್ರ ತೊಗೊಳ್ಳಿ, ಅಥವಾ ಏನಾದರೂ ತೊಗೊಳ್ಳಿ, ಅಥವಾ ಇಂಟ್ರೊಡಕ್ಷನ್ ಕೊಡೋಕೆ ಹೋಗಬೇಡಿ. ಸೊ ಆ್ಯಕ್ಟಿಂಗ್ ಮಾಡಿಬಿಟ್ಟು 1 ನಿಮಿಷದ ಒಳಗಡೆ ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ ಏನಿದೆ ಅದನ್ನು ಪ್ರೆಸೆಂಟ್ ಮಾಡಿ, ವಿಡಿಯೋ ರೆಕಾರ್ಡ್ ಮಾಡಿ 1 ನಿಮಿಷದ ಒಳಗಡೆ ರೆಕಾರ್ಡ್ ಮಾಡಿಬಿಟ್ಟು ಕಳಿಸ್ಬಿಡಿ, ಓಕೆನಾ. ಸೊ ಇಷ್ಟು ಮಾಡಬೇಕಾಗುತ್ತೆ. ಸೊ ವಾಟ್ಸಪ್ ನಂಬರ್ ಇದ್ದರೆ ವಾಟ್ಸಪ್ಪಿಗೆ ಕಳಿಸಿ, ಅಥವಾ ಇಮೇಲ್ ಇದ್ದರೆ ಇಮೇಲ್ ಕಳಿಸಿ. ಸೊ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದೇ ರೀತಿ ಒಂದು ಇದೇ ಫಾರ್ಮೆಟಲ್ಲಿ ಕಳಿಸಿ, ಓಕೆನಾ. ಸೊ ತುಂಬ ಲೆಂತಿಯಾಗಿ ಮಾಡೋಕೆ ಹೋಗ್ಬಿಡಿ. ಹಾಗೆ ಫೋಟೋಸು ಒಂದು 3 ರಿಂದ 4 ಫೋಟೋಸ್ ಇರಲಿ. ಹಾಗೆ 1 ವೀಡಿಯೋಸ್ ಕಳಿಸಿ. ತುಂಬ ಏನು ಅವ್ರು ನೋಡೋದಿಲ್ಲ. ಹಾಗೆ ನೀವು ಒಂದು ಕಳಿಸಿರುವಂಥ ಫೋಟೋ ಅವ್ರಿಗೆ ಇಷ್ಟ ಅಂತ ಹೇಳಿದರೆ ಅವ್ರು ನಿಮಗೆ ರಿಪ್ಲೈ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದು ತುಂಬ ಲೆಂತಿಯಾಗಿ ಮಾಡೋಕೆ ಹೋಗ್ಬಿಡಿ, ಓಕೆನಾ. ಸೊ ನೋಡಿದ್ರಲ್ಲ ಆರ್ಟಿಸ್ಟ್ ರೆಸ್ಯೂಮನ್ನು ಹೇಗೆ ಮಾಡೋದು ಅಂತ ಹೇಳಿ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ದ ರಾಯಲ್ IG ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಶರಣಾರ್ಥಿಗಳು.